ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವನ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಯಾವುದ್ರ ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಅಂತಂದ್ರೆ ನಿಮಗೆ ಗೊತ್ತು. ಆಲ್ಮೋಸ್ಟ್ ನಿಮಗೆಲ್ಲ ನನ್ನ ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಎಸ್, ಹೌದು. ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಹೇರ್ ಮತ್ತೆ ಸ್ಕಿನ್ ಟಿಪ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅನ್ಕೊಂಡು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈಗಿನ ಜನ್ರೇಷನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ನಾವೆಲ್ಲರೂ ನನ್ನನ್ನು ಆ್ಯಡ್ ಮಾಡಿಯೇ ಇನ್ಕ್ಲೂಡ್ ಮಾಡಿಯೇ ತುಂಬ ಜನ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ಗೆ ಎಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈವನ್ ನಮ್ಮ ಸ್ಕಿನ್ ಕೂಡ ಎಡಿಕ್ಟ್ ಆಗಿಬಿಟ್ಟಿದೆ. ನಿಮಗೆಲ್ರಿಗೂ ಗೊತ್ತು. ಮುಂಚೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ, ಅಜ್ಜಿ ಅಜ್ಜನ ಕಾಲದಲ್ಲಿ ಎಷ್ಟೆಲ್ಲ ನ್ಯಾಚುರಲ್ ಹೋಮ್ ರೆಮಿಡಿ ಯೂಸ್ ಮಾಡ್ತಾ ಇದ್ರು. ಬಟ್ ಈಗಿನ ಕಾಲಕ್ಕೆ ನಾವು ಅದನ್ನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ, ಯಾವುದನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊತಾನೆ ಇಲ್ಲ. ಸೊ ನಿಮಗೆ ಗೊತ್ತು, ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸು ಎಷ್ಟು ಹಲವಾರು ಕಂಪ್ನಿಯಿಂದ ತುಂಬ ಪ್ರಾಡಕ್ಟ್ಸ್ಗಳು ಬಂದಿದೆ. ಮಾಯಿಶ್ಚರೈಸರ್ ಆಗಿರ್ಬೋದು, ಟೋನರ್ಸು, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಏನೇನೇನೇನೋ ಸರಮ್ಸ್ ಬಂದಿದೆ. ಎಲ್ಲನೂ ಅಪ್ಲೈ ಮಾಡ್ತೀವಿ. ನಿಮಗೆ ಗೊತ್ತಿರ್ಬೋದು, ಈ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸು ನಿಮಗೆ ರಿಸಲ್ಟ್ ಕೊಡ್ಬೋದು. ಬಟ್ ಏನು ಗೊತ್ತಾ, ನಿಮಗೆ ಬೇಗನೆ ರಿಸಲ್ಟ್ ಕೊಡ್ಬೋದು. ಆದರೆ ಒನ್ಸ್ ನೀವು ಆ ಪ್ರಾಡಕ್ಟ್ಸ್ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಾದ್ಮೇಲೆ ನಿಮ್ಮದು ಹಳೆ ಸ್ಕಿನ್ ಏನಿತ್ತೋ, ಇನ್ ಕೇಸ್ ನಿಮಗೆ ಪಿಂಪಲ್ಸ್ ಇತ್ತು, ಸೊ ಸ್ವಲ್ಪ ದಿನ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ, ಪಿಂಪಲ್ಸ್ ಎಲ್ಲ ಹೋಯಿತು, ಆ ಪ್ರಾಡಕ್ಟ್ ಸ್ಟಾಪ್ ಮಾಡಾದ್ಮೇಲೆ ಮತ್ತೆ ಪಿಂಪಲ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಹಾಗಲ್ಲ. ಹೋಮ್ ರೆಮಿಡೀಸ್, ಫಾರ್ ಎಕ್ಸಾಂಪಲ್ ಇವಾಗ ಆಯಿಲ್ ಯೂಸ್ ಮಾಡಿ, ಟರ್ಮರಿಕ್ ಪೌಡರು, ಹನಿ ಆಗಲಿ, ಕರ್ಡ್ ಆಗಲಿ, ಇವೆಲ್ಲ ಏನು ಗೊತ್ತಾ, ಹೋಮ್ ರೆಮಿಡೀಸು. ಇವೆಲ್ಲ ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಬರೋದಕ್ಕೆ ತುಂಬಾ ಟೈಮ್ ತೊಗೊಳ್ಬೋದು. ಆದರೆ ಲಾಂಗ್ ಟೈಮ್ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ನಿಮಗೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ನ, ಒಂದು 10-12 ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಶುರು ಮಾಡೋಣವಾ? ಮೊದಲಿಗೆ ನಾನು ಸ್ಕಿನ್ ಹೆಲ್ತ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಬನ್ನಿ. ಸೊ ನಾನಿಲ್ಲಿ ನನಗೆ ಮರೆತು ಹೋಗ್ಬಿಡುತ್ತೆ ಅಂತ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮೊದಲಿಗೆ ಟರ್ಮರಿಕ್, ಪ್ಯೂರ್ ಟರ್ಮರಿಕ್. ಏನು ಗೊತ್ತಾ, ಇವಾಗ ಅಮೆಝಾನಲ್ಲಿ ನೀವು ಟರ್ಮರಿಕ್ ಪೌಡರ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಆ ಟರ್ಮರಿಕ್ ನೀವು ಯೂಸ್ ಮಾಡೋದಕ್ಕಿಂತ ಇದೇನು ಅರಿಶಿನದ ಬೇರ್ ಸಿಗುತ್ತೆ ಅಲ್ವಾ, ಟರ್ಮರಿಕ್ ರೂಟು, ಸೊ ಅದನ್ನು ತಂದು ನೀವು ಗಿರಣಿಯಲ್ಲಿ, ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಓಕೆನಾ? ಸೊ ಟರ್ಮರಿಕ್, ಪ್ಯೂರ್ ಟರ್ಮರಿಕ್ ಪೌಡ್ರ್ ತೊಗೊಂಡು ಅದನ್ನು ನೀವು ಸ್ಕಿನ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಗೊತ್ತಾ? ಒಂದು ಸ್ವಲ್ಪ ಟರ್ಮರಿಕ್ ನಿಮ್ಮ ಫೇಸಿಗೆ ಎಷ್ಟು ಬೇಕೋ, ಅಥವಾ ನೀವು ಕೈ ಕಾಲಿಗೆ ಹಚ್ಕೊಳ್ತೀನಿ ಅಂತಂದ್ರೂ ಓಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಟರ್ಮರಿಕ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ನಿಮ್ಗೆ ಗೊತ್ತಿರುತ್ತೆ, ಗ್ರಾಮ್ ಫ್ಲೋರ್, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಕ್ಲೆನ್ಸರ್ ಅಥವಾ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಯೂಸ್ ಆಗುತ್ತೆ ನಿಮಗೆ. ಇಲ್ಲಾಂದರೆ ರೋಸ್ ವಾಟ್ರ್ ಯೂಸ್ ಮಾಡ್ಕೋಬೋದು, ಮೊಸರು, ಕರ್ಡ್ನ ಯೂಸ್ ಮಾಡ್ಕೋಬೋದು. ಇಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ, ಎಲ್ಲನೂ ಅವೈಲೇಬಲ್ ಇದೆ ಅಂದರೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮಿಕ್ಸ್ ಮಾಡಿಕೊಂಡು ತಿಕ್ಕಾಗಿ ಪೇಸ್ಟ್ ಮಾಡಿಕೊಂಡು ಆಲ್ ಓವರ್ ನಿಮ್ಮ ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿ ಅದು ಡ್ರೈ ಆಗೋ ತನಕ ಹಾಗೆ ಬಿಡಬೇಕು. ಅದು ಕಂಪ್ಲೀಟ್ ಡ್ರೈ ಆಗಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಬಿಸಿನೀರಿನಲ್ಲಿ ಮುಖನ ತೊಳ್ಕೊಬಾರ್ದು. ಓಕೆನಾ? ಏನಿದೆ ಕೋಲ್ಡ್ ವಾಟರ್ ಅಂದರೆ ನಾರ್ಮಲ್ ವಾಟರ್ ಟ್ಯಾಪಲ್ಲಿ ಬರುತ್ತಲ್ವಾ, ಆ ವಾಟರಿಂದ ಮುಖ ತೊಳ್ಕೊಂಡ್ರೆ ನಿಮ್ಮ ಸ್ಕಿನ್ನು ಒಂದು 2 ಮಂತ್ಸ್ 3 ಮಂತ್ಸ್ ನೀವನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಇನ್ ಕೇಸ್ ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಹೋಗುತ್ತೆ, ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ. ಪಿಂಪಲ್ಸಿಗಂತೂ ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಈ ಏನದು ಟರ್ಮರಿಕ್ಕು. ಸೊ ಇದು ಫಸ್ಟ್ ಟಿಪ್. ಓಕೆನಾ? ಸೊ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಹನಿ, ಜೇನುತುಪ್ಪ. ಇದು ಸಹ ಅಷ್ಟೇ, ಪ್ಯೂರ್ ಜೇನುತುಪ್ಪ ತಗೊಳ್ಳಿ. ಅದನ್ನ ಡೈರೆಕ್ಟ್ ನಿಮ್ಮ ಸ್ಕಿನ್ಗೆ ಮತ್ತು ಈ ನೆಕ್ಗಿದೆ ಪೋರ್ಷನ್ಗೆ ಅಲ್ಲಿ ಅಪ್ಲೈ ಮಾಡಿ. ಸೊ ಇನ್ನೊಂದು ಹೇಳೋದು ಮರೆತೆ ನಾನು, ಏನನ್ನೇ ಅಪ್ಲೈ ಮಾಡಬೇಕಾದ್ರೂ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಲೆನ್ಸರಿಂದ ಫುಲ್ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ ಫೇಸ್ನ. ಆಮೇಲೆ ಈ ಎಲ್ಲ ಪ್ರಾಡಕ್ಟ್ಸ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಸೊ ಹನಿ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ, ನಿಮ್ಮ ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಒಂದು ಫ್ಯೂ ಮಿನಿಟ್ಸು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ, ಇಲ್ಲಿ ನೆಕ್ಕಿಗಾದರೆ ಅಪ್ವರ್ಡ್ ಮೋಷನಲ್ಲಿ
ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಂದರೆ ಒಂದು 15 to 20 ಮಿನಿಟ್ಸ್ ಬಿಟ್ಟಾದ್ಮೇಲೆ ಸೇಮ್ ಇದನ್ನ ಬೇಕಿದ್ರೆ ನೀವು ಕಂಪ್ಲೀಟ್ ತಣ್ಣೀರಲ್ಲ, ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಅಂತಾರಲ್ವಾ, ನಸು ಬೆಚ್ಚಗಿನ ನೀರು. ಸೊ ಆ ನೀರಿಂದ ಮುಖ ತೊಳ್ಕೊಳ್ಳಿ. ಯಾಕಂದ್ರೆ ಹನಿ ನಿಮಗೆ ಗೊತ್ತು ತುಂಬಾನೇ ಜಿಡ್ಡಾಗಿರುತ್ತೆ. ತಣ್ಣೀರಲ್ಲಿ ತೊಳೆದ್ರೆ ಬೇಗ ಅದು ಹೋಗೋದಿಲ್ಲ. ಸೊ ಸ್ವಲ್ಪ ಬಿಸಿನೀರಲ್ಲಿ ನೀವು ಮುಖ ತೊಳ್ಕೊಂಡ್ರೆ ಬೇಗನೆ ಹೋಗುತ್ತೆ. ಸೊ ಇದಾಗಿತ್ತು ಸೆಕೆಂಡ್ ಟಿಪ್. ಥರ್ಡ್ ಬಂದ್ಬಿಟ್ಟು ಆಲಿವ್ ಆಯಿಲ್. ನಿಮ್ಗೆಲ್ರಿಗೂ ಗೊತ್ತು ಆಲಿವ್ ಆಯಿಲು ಅಷ್ಟೇ, ಇದು ಒಂದು ಎಕ್ಸಲೆಂಟ್ ಮಾಯಿಶ್ಚರೈಸರ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಓಕೆನಾ? ಇದನ್ನು ಸಹ ಅಷ್ಟೇ ಫೇಸ್ಗೆ, ನೆಕ್ಗೆ, ಇದು ಬೇಕಿದ್ರೆ ನೀವು ಹ್ಯಾಂಡ್ಸ್ಗೆ, ಲೆಗ್ಸ್ಗೆನೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನೇನಿದ್ರು ನೆಕ್ಸ್ಟ್ ಮಂತಿಂದ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆಯಿಲ್ಸ್ ಯಾವುದೇ ಆಯಿಲ್ಸ್ ಅಪ್ಲೈ ಮಾಡಿದ್ರು ಎಲ್ಲನೂ ಮಾಯಿಶ್ಚರೈಸರ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ. ಸ್ಕಿನ್ ಡ್ರೈನೆಸ್ನ ಫುಲ್ ಕಂಪ್ಲೀಟ್ ಆಗಿ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಆಯಿಲು ನೀವು ಮುಖಕ್ಕೆ, ನೆಕ್ಗೆ ಅಪ್ಲೈ ಮಾಡಿ ಒಂದು 15 to 20 ಮಿನಿಟ್ಸ್, ಆದರೆ ನೀವು ಹಾಫ್ ಆನ್ ಅವರು ಬಿಡಬಹುದು ಆಯಿಲ್ನ. ಸೊ ನೋ ಪ್ರಾಬ್ಲಮ್. ಇದನ್ನು ಅಪ್ಲೈ ಮಾಡಿ ಸೇಮ್ ಮಸಾಜ್ ಮಾಡಿಕೊಂಡು ಸ್ವಲ್ಪ ನಸು ಬೆಚ್ಚಗಿನ ನೀರು, ಅಥವಾ ಇದು ತುಂಬ ಜಿಡ್ಡಾಗಿರುತ್ತೆ ನಿಮಗೆ ಗೊತ್ತು ಆಲಿವ್ ಆಯಿಲು, ಇಲ್ಲಾಂದರೆ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಸಾಕು. ಇದಾಗಿತ್ತು ಥರ್ಡ್ ಟಿಪ್. ನೆಕ್ಸ್ಟು ಇನ್ನೊಂದು ಹೇಳೋದು ಮರೆತೆ, ಆಲಿವ್ ಆಯಿಲ್ ಬೇಕಿದ್ರೆ ನೀವು ಬಿಫೋರ್ ಮಲಗೋಕ್ಕಿಂತ ಮುಂಚೆನೂ ನಿಮಗೆ ಇನ್ ಕೇಸ್ ಅದು ಇರಿಟೇಟ್ ಆಗಲ್ಲ, ಯಾಕಂದರೆ ಆಲಿವ್ ಆಯಿಲ್ ತುಂಬಾ ಜಿಡ್ಡಲ್ವಾ, ಸೊ ನಿಮಗೇನು ಇರಿಟೇಷನ್ ಆಗಲ್ಲ ಅಂತಂದರೆ ಮಲಗೋಕ್ಕಿಂತ ಬಿಫೋರು ನೀವು ಫುಲ್ ಫೇಸ್ಗೆ, ನೆಕ್ಗೆ ಅಪ್ಲೈ ಮಾಡಿ ಮಲಗಿ ನೆಕ್ಸ್ಟ್ ಡೇ ಕೂಡ ಅದನ್ನು ವಾಶ್ ಮಾಡ್ಕೋಬೋದು. ನೈಟ್ ನೀವು ಈ ರೀತಿ ಮಾಡೋದ್ರಿಂದ ಅದ್ರ ಬೆನಿಫಿಟ್ಸ್ ಇನ್ನೂ ಜಾಸ್ತಿನೇ ಸಿಗ್ಬೋದು, ಬೇಗನೆ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಫೋರ್ತ್, ಆರೆಂಜ್ ಜ್ಯೂಸ್. ಇದರಲ್ಲಿ ಗೊತ್ತು ಜಾಸ್ತಿ ವಿಟಮಿನ್ ಸಿ ಇರುತ್ತೆ ಆರೆಂಜ್ ಜ್ಯೂಸಲ್ಲಿ. ಸೊ ಆರೆಂಜ್ನ ಫ್ರೆಶ್ ಏನದು ಹಣ್ಣು ತೊಗೊಂಡು ನೀವೇ ಮನೆಯಲ್ಲಿ ಮಿಕ್ಸಿ ಮಾಡ್ಕೋತಿರೋ ಅಥವಾ ಸ್ಕ್ವೀಸರ್ ಇದ್ದರೆ ಸ್ಕ್ವೀಸ್ ಮಾಡ್ಕೋತಿರೋ, ಅದೆಲ್ಲ ರಸ ತೆಗೆದು ಇದನ್ನು ಏನು ಮಾಡಬೇಕು ಅಂತಂದರೆ ಮುಖಕ್ಕೆ ಹಚ್ಕೋತಿದ್ರೆ, ಮುಖಕ್ಕೆ ಆ್ಯಕ್ಚುಲಿ ಆರೆಂಜ್ ಜ್ಯೂಸ್ ಹಚ್ಕೊಳ್ಳೋದು ಗೊತ್ತಿಲ್ಲ, ಅದ್ರದ್ದು ಸಿಪ್ಪೆನ ಬಿಸಿಲಲ್ಲಿ ಒಣಗಿಸಿ ಹಚ್ಕೋತಾರೆ. ಅದು ಬೇಕಿದ್ರೆ ಮಾಡ್ಬೋದು. ಇಲ್ಲಿ ನಾನು ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಹೇಳ್ತಿಲ್ಲ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟು, ಇದನ್ನ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ನಿಮಗೆ ಇದರಿಂದ ಗ್ಲೋವಿಂಗ್ ಸ್ಕಿನ್ ಸಿಗುತ್ತೆ. ಬಿಕಾಸ್ ನಿಮಗೆ ಗೊತ್ತು ಸ್ಕಿನ್ನಿಗೆ ಜಾಸ್ತಿ ಇಂಪಾರ್ಟೆಂಟ್ ಯಾವ ವಿಟಮಿನ್ ಅಂದರೆ ಸಿ. ತುಂಬಾ ಒಳ್ಳೆ ವಿಟಮಿನ್ ಇದು, ಎಸ್ಪೆಷಲಿ ಸ್ಕಿನ್ ಗ್ಲೋ ಆಗೋದಕ್ಕೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೊತ್ತಿಗೆ, ಬ್ರೇಕ್ಫಾಸ್ಟ್ ತೊಗೊಳ್ಳೋದಕ್ಕಿಂತ ಮುಂಚೆ ಕುಡಿದ್ರೆ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದಾದಮೇಲೆ ನೆಕ್ಸ್ಟು ಮಿಲ್ಕ್. ತುಂಬ ಜನಕ್ಕೆ ಗೊತ್ತು, ತುಂಬ ಜನ ಇವತ್ತಿಗೂ ಅಪ್ಲೈ ಮಾಡ್ಕೋತೀರಾ ಅಂತಲೂ ಗೊತ್ತು. ಇದು ನ್ಯಾಚುರಲ್ ಏನದು ಮಿಲ್ಕು ಕ್ಲೆನ್ಸರ್ ಆಗಿ ಯೂಸ್ ಆಗುತ್ತೆ. ಸೊ ಇದನ್ನ ಏನು ಮಾಡಬೇಕು, ರಾ ಮಿಲ್ಕ್ ತೊಗೋಬೇಕು. ಕಾಯಿಸಿದ ಹಾಲಲ್ಲ, ಅಂಗಡಿಯಿಂದ ತರ್ತೀರಲ್ವ ರಾ ಮಿಲ್ಕು, ಅದನ್ನು ತೊಗೊಂಡು ಇದಕ್ಕೆ ಬೇಕಿದ್ರೆ ಟರ್ಮರಿಕ್ ಪೌಡರ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಪ್ಯೂರ್ ಹನಿನ ಹಾಕ್ಕೊಂಡು ತಿಕ್ಕ ಪೇಸ್ಟ್ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ಮುಖಕ್ಕೆ ಮತ್ತು ಕುತ್ತಿಗೆಗೆ, ನೆಕ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಏನಾಗುತ್ತೆ ಅಂದರೆ ಸಾಫ್ಟ್ ಫೀಲ್ ಆಗುತ್ತೆ, ಡ್ರೈನೆಸ್ ಇದ್ದರೆ ಹೋಗುತ್ತೆ, ಪಿಂಪಲ್ಸ್ ಇದ್ದರೆ ಹೋಗುತ್ತೆ. ಸೊ ಸ್ವಲ್ಪ ಯಾವುದೇ ಏನೇ ಹಚ್ಕೊಂಡ್ರು ನೀವು ಒಂದು 5 to 10 ನಿಮಿಷ ಮಸಾಜ್ ಮಾಡಿಕೊಂಡು ಸ್ಕಿನ್ ಮೇಲೆ ಬಿಡಬೇಕು. ಆಮೇಲೆ ಇದನ್ನೆಲ್ಲ ವಾಶ್ ಮಾಡಬೇಕು. ಸೊ ಇನ್ನು 6th ರೆಮಿಡಿ ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತು, ಏನಂದರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಜಾಸ್ತಿ ಬಜ್ಜಿ ಬೋಂಡ ಮಾಡ್ತಿರ್ತಾರಲ್ವ, ಅವ್ರ ಮನೇಲಂತೂ ಇದು ಇದ್ದೇ ಇರುತ್ತೆ. ಅದೇನು ಅಂತ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ, ಕಡಲೆ ಹಿಟ್ಟು. ಸೊ ಎಸ್, ಗ್ರಾಮ್ ಫ್ಲೋರ್. ಇದನ್ನು ನೀವು ವಾಟ್ರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ರಾ ಮಿಲ್ಕಲ್ಲಿ ಈ ಬೇಸನ್ ಅಂದರೆ ಗ್ರಾಮ್ ಫ್ಲೋರ್ನ, ಕಡಲೆ ಹಿಟ್ಟನ್ನು ಹಾಕ್ಕೊಂಡು ತಿಕ್ ಪೇಸ್ಟಾಗಿ ಮಾಡಿಕೊಂಡು ಪ್ಯಾಕ್ ಥರ ಮುಖಕ್ಕೆ ಹಾಕ್ಕೊಳ್ಬೋದು, ಇವನ್ ನೆಕ್ಕಿಗೂ ಹಾಕ್ಕೊಳ್ಬೋದು. ಸೊ ಸೇಮ್ ಇದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಟ್ಟು ನೀವು ತಣ್ಣೀರಲ್ಲಿ ಮುಖ ತೊಳೆದ್ರೆ ಗ್ಲೋ ಮತ್ತು ಬ್ರೈಟಾಗಿ ಸ್ಕಿನ್ನು ಆಗುತ್ತೆ. ಓಕೆನಾ? ಇನ್ನು 7th ರೆಮಿಡಿ ಬಂದುಬಿಟ್ಟು ಕುಕುಂಬರ್. ಇದನ್ನ ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ ಕುಕುಂಬರ್ ಹಾಕ್ಕೊಂಡು ಕುಡಿದ್ರೂ ಓಕೆ, ಒಂಥರ ಡಿಟಾಕ್ಸಿಫೈ ಥರ ವರ್ಕ್ ಆಗುತ್ತೆ. ಇದು ಟಾಕ್ಸಿನ್ಸ್ ಎಲ್ಲನೂ ಬಾಡಿಯಿಂದ ಹೊರಗೆ ಹಾಕೋಕ್ಕೆ ಸಹಾಯ ಮಾಡುತ್ತೆ. ಅದೊಂದು. ಇಲ್ಲ ನೀವು ಏನು ಕುಕುಂಬರ್ನ ಹಾಗೆ ನೀವು ಫುಡ್ ಜೊತೆ, ಮೀಲ್ಸ್ ಜೊತೆ ತಿಂತೀರಾ ಅಂದ್ರೂ ಓಕೆ. ಇಲ್ಲ ಅಂದರೆ ಕುಕುಂಬರ್ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ ಅಂದರೂ ಓಕೆ.
ಇಲ್ಲ ಅಂದರೆ ಫೇಸಿಗೆ ಸೌತೆಕಾಯಿನ ಅಪ್ಲೈ ಮಾಡ್ಕೋತೀರಾ ಅಂದರೂ ಓಕೆ. ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಎಸ್ಪೆಷಲಿ ಇದು ಕಣ್ಣಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಬಾಡಿಗೆ ನಿಮಗೆ ತಂಪಾಗಿರಿಸುತ್ತೆ. ಇವನ್ ನಿಮ್ದು ಇನ್ ಕೇಸ್ ಏನಾದರೂ ತುಂಬ ಹೀಟ್ ಬಾಡಿ ಆಗಿದ್ದರೆ ಸೌತೆಕಾಯಿನ ನೀವು ತಗೊಳ್ಳೋದ್ರಿಂದ ಬಾಡಿನ ನ್ಯೂಟ್ರಲ್ ಅಂದರೆ ತಂಪು ಮಾಡ್ಸೋಕ್ಕೆ ಸಹಾಯ ಮಾಡುತ್ತೆ, ಹೀಟನ್ನೆಲ್ಲ ಕಡಿಮೆ ಮಾಡಿ. ಹಾಗೆ ಕುಕ್ಕುಂಬರ್ ಸ್ಲೈಸ್ನ ಏನು ಮಾಡಬೇಕು ಅಂದರೆ ಕಣ್ಮೇಲಾದರೂ ಇಟ್ಕೋಬೋದು, ಇಲ್ಲ ಅಂದರೆ ಅದ್ರ ಜ್ಯೂಸ್ ತೊಗೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿದ್ರೆ ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬಿಸಿಲಿಗೆ ನೀವು ಹೊರಗಡೆ ಅಡ್ಡಾಡಿ ಇನ್ ಕೇಸ್ ಟ್ಯಾನ್ ಏನಾದರೂ ಆಗಿತ್ತು ಅಂತಂದರೆ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೌತೆಕಾಯಿ. ಸಾರಿ, ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಜ್ಯೂಸ್ನು ಅಷ್ಟೇ ಸೇಮ್ ಕಂಪ್ಲೀಟ್ ಮುಖಕ್ಕೆ ಕೈಕಾಲಿಗೆ ಬೇಕಂದರೆ ಟ್ಯಾನ್ ಆಗಿತ್ತಂದರೆ ಕೈಕಾಲಿಗೂ ಹಚ್ಕೋಬೋದು. ಕುತ್ತಿಗೆ ಭಾಗಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 15ರಿಂದ 20 ನಿಮಿಷ ಬಿಟ್ಟು ಡ್ರೈ ಆದಮೇಲೆ ನೀವು ಮುಖನ ತೊಳ್ಕೊಂಡ್ರೆ ಸಾಕು. ಇನ್ನು 8th ರೆಮಿಡಿ ಬಂದ್ಬಿಟ್ಟು ಪಪ್ಪಾಯ. ಸೊ ಪಪ್ಪಾಯ ನಿಮಗೆ ಗೊತ್ತು, ನೀವು ತಿಂದರೂ ಒಳ್ಳೆಯದು, ಯಾಕಂದರೆ ಫ್ರೂಟ್ ಇದು. ಇಲ್ಲ ಇದನ್ನು ತಿರುಳು ಅಂದರೆ ಏನು ಪಲ್ಪ್ ಬರುತ್ತೆ ಅಲ್ವಾ, ಅದನ್ನು ಸಹ ಅಷ್ಟೇ ಮುಖಕ್ಕೆ ಆಲ್ ಓವರ್ ಮುಖಕ್ಕೆ ಕುತ್ತಿಗೆ ಭಾಗಕ್ಕೆ ಹಚ್ಕೊಂಡ್ರೆ ಇದು ಸಹ ಅಷ್ಟೇ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಓಕೆನಾ? ಹೆಂಗೆ ಯೂಸ್ ಮಾಡೋದು ಅಂದರೆ ನೀವು ಪಪ್ಪಾಯನ ಎಲ್ಲ ಸಿಪ್ಪೆ ಬಿಡಿಸಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಅದೇನು ಪೇಸ್ಟ್ ಬರುತ್ತೆ ಅದನ್ನಷ್ಟೇ ಹಚ್ಕೊಂಡ್ರೆ ಸಾಕು. ತುಂಬಾ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಇವನ್ ಟ್ಯಾನ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು 9th ಟಿಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು ಆಲೋವೆರಾ ಎಲ್ಲ ಮಾಯ್ಶ್ಚರೈಸರಲ್ಲಿ ಎಲ್ಲದಕ್ಕೂ ಅಂದರೆ ಸ್ಕಿನ್ ಬೇಸ್ಡ್ ಪ್ರಾಡಕ್ಟ್ಸಲ್ಲಿ ಆಲೋವೆರಾನ ತುಂಬಾ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಕೆಲವೊಬ್ರು ಸ್ಕಿನ್ಗೆ ಬರುತ್ತೆ, ಕೆಲವೊಬ್ರು ಸ್ಕಿನ್ಗೆ ಅಲೋವೆರಾ ಬರೋದಿಲ್ಲ. ಸೊ ನೋಡಿ, ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲಿ ಕುತ್ತಿಗೆ ಭಾಗಕ್ಕೆ ಅಥವಾ ಇಲ್ಲಿ ಕುತ್ತಿಗೆ ಭಾಗಕ್ಕೆ ಆಲ್ಮೋಸ್ಟ್ ಮಾಡ್ಕೋತಾರೆ. ಪ್ಯಾಚ್ ಟೆಸ್ಟ್ ಥರ ಮಾಡಿ ನೋಡಿ. ಇನ್ ಕೇಸ್ ನಿಮಗೆ ಸ್ಕಿನ್ಗೆ ಅಲೋವೆರಾ ಸೂಟ್ ಆಗುತ್ತೆ ಅಂದರೆ ಇದನ್ನು ಅಪ್ಲೈ ಮಾಡಿದ್ರೆ ಯಾವುದೇ ರೀತಿ ಮಾಯ್ಶ್ಚರೈಸರ್ ಬೇಡವೇ ಬೇಡ. ಅಲೋವೆರಾ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬರೀ ಇದು ಸ್ಕಿನ್ ಡ್ರೈನೆಸ್ನ ಕಡಿಮೆ ಮಾಡೋದಲ್ಲ, ನಿಮಗೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಬ್ರೈಟ್ನಿಂಗ್ ಸ್ಕಿನ್ ಕೊಡುತ್ತೆ, ಟ್ಯಾನ್ ಕಂಪ್ಲೀಟ್ ರಿಮೂವ್ ಮಾಡುತ್ತೆ, ಒಂಥರ ಹೆಲ್ದಿ ಫ್ರೆಶ್ ಸ್ಕಿನ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅಲೋವೆರಾನೂ ಅಷ್ಟೇ, ಅಲೋವೆರಾ ಜೆಲ್ ತಗೊಂಡು ಅದನ್ನು ಮುಖಕ್ಕೆಲ್ಲ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇನ್ನು 10th ರೆಮಿಡಿ ಅಂತ ಅಂದರೆ ನಿಂಬೆಹಣ್ಣು, ಲೆಮನ್. ಸೊ ಆರೆಂಜ್ ಜ್ಯೂಸಲ್ಲಿ ಏನು ವಿಟಮಿನ್ ಸಿ ಇರುತ್ತೆ, ಸೇಮ್ ಲೆಮನಲ್ಲೂ ವಿಟಮಿನ್ ಸಿ ಜಾಸ್ತಿನೇ ಇರುತ್ತೆ. ಇದನ್ನು ಸಹ ಅಷ್ಟೇ ತುಂಬ ಜನ ಸ್ಕಿನ್ ಗ್ಲೋ ಆಗೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ ಬಿಸಿನೀರಲ್ಲಿ ಲೆಮನ್ ಜ್ಯೂಸ್ನ ಹಾಕ್ಕೊಂಡು ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಂಡು ಕುಡಿತಾರೆ. ಅದ್ರ ಜೊತೆ ಚಿಯಾ ಸೀಡ್ಸ್ ಬೇಕಿದ್ರೆ ಚಿಯಾ ಸೀಡ್ಸು ಅಥವಾ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಕುಡಿತಾರೆ. ಇದು ನಿಮಗೆ ಏನಂದರೆ ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಕಿನ್ ಇನ್ಫೆಕ್ಷನ್ಸ್ಗೆ ವಿಟಮಿನ್ ಸಿ ಇಂಟೇಕ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಏನು ಮಾಡಬೇಕು ಅಂತಂದರೆ ಲೆಮನ್ ಜ್ಯೂಸ್ ತೊಗೊಂಡು ರೇಷೋ ಹೇಳ್ತೀನಿ, 2:3. ಲೆಮನ್ ಜ್ಯೂಸು 2 ಹನಿ ತೊಗೊಂಡ್ರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ವಾಟರು, 2 ಹನಿ ಅಂದರೆ 2 ಹನಿ ಅಲ್ಲ. ಸೊ ನೀವು ಲೆಮನ್ ಎಷ್ಟು ಯೂಸ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ನೀರು, ಅದನ್ನು 2 ಮಿಕ್ಸ್ ಮಾಡಿ ಕಾಟನ್ ಯೂಸ್ ಮಾಡಿಕೊಂಡು ಆಲ್ ಓವರ್ ಫೇಸ್ಗೆ ನೆಕ್ಗೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ನೀವು ಫೇಸ್ನ ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇನ್ನೊಂದು ನೆನಪಿರಲಿ, ಈ ಲೆಮನ್ ಹಚ್ಕೊಂಡು ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಆಚೆ ಹೋಗೋ ಹಾಗೆ ಇಲ್ಲ. ಆಚೆ ಹೋದ್ರೂ ತುಂಬ ಹೊತ್ತು ಬಿಸಿಲಲ್ಲಿ ಕಾಲ ಕಳೆಯೋ ಹಾಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು ವಿಟಮಿನ್ ಸಿ ಬಿಸಿಲಿಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಈ ಲೆಮನಲ್ಲಿ ತುಂಬಾ ವಿಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ನೀವು ಇಮಿಡಿಯೇಟ್ ಅದನ್ನ ಹಚ್ಕೊಂಡು ಆದಮೇಲೆ ಬಿಸಿಲಿಗೆ ಹೋದರೆ ಸ್ಕಿನ್ ರ್ಯಾಷಸ್ ಬರೋದು, ಬ್ಲೆಮಿಷಸ್ ಆಗೋದು, ಪಿಗ್ಮೆಂಟೇಷನ್ ಆಗೋದು ಪ್ರಾಬ್ಲಮ್ ಬರುತ್ತೆ. ಸೊ ಆದಷ್ಟು ನೀವು ಬೆಳಗ್ಗೆ ಹಚ್ಕೋತೀರಾ ಅಂತಂದರೆ, ಇಲ್ಲಾಂದರೆ ಸಂಜೆ ನೀವು ಆಚೆ ಎಲ್ಲ ಹೋಗಿ ಬಂದಾದ್ಮೇಲೆ ಸಂಜೆ ಈ ರೆಮಿಡಿನ ಅಪ್ಲೈ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೈಟೆಲ್ಲ ಮಲಗಿರ್ತೀರ ಅಲ್ವಾ, ಬೆಳಗ್ಗೆ ಹೊರಗೆ ಹೋಗಬೇಕು ಬಿಸಿಲಲ್ಲಿ ಅಂತ ಅಂದರೆ ನೀವು ಚೆನ್ನಾಗಿರೋ ಸನ್ಸ್ಕ್ರೀನ್ SPF ಇರೋ ಅರೌಂಡ್ 30+, 50+, ನಿಮಗೆ SPF ಇರೋ ತುಂಬ ಸನ್ಸ್ಕ್ರೀನ್ ಸಿಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿ ಹೊರಗಡೆ ಹೋಗೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂತಲೇ ಹೇಳ್ತೀನಿ. ಸೊ ಆಯಿತಾ. ಇನ್ನು 11th ರೆಮಿಡಿ ಬಂದುಬಿಟ್ಟು ಕರ್ಡ್, ಯೋಗರ್ಟ್ ಅಂತ ಹೇಳ್ತೀವಿ, ಮೊಸರು. ಸೊ ಇದು ಸಹ ಅಷ್ಟೇ ನಿಮಗೆ ಟ್ಯಾನ್ ತೆಗೆಯೋದಕ್ಕೆ, ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ, ಬ್ಲೆಮಿಷಸ್ ಸ್ಕಿನ್ನಿಂದ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮೊಸರಲ್ಲಿ ನೀವು ಬೇಕಿದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು, ಇಲ್ಲ ಪ್ಲೇನ್ ಮೊಸರು ಅಷ್ಟೇ ಹಚ್ಕೋತೀನಿ ಅಂದರೂ ಓಕೆ.
ಪ್ಲೇನ್ ಮೊಸರನ್ನ ತಗೊಂಡು ಆಲ್ ಓವರ್ ಸ್ಕಿನ್ ಅಪ್ಲೈ ಮಾಡಿ ಅದು ಸ್ವಲ್ಪ ಡ್ರೈ ಆಗೋ ತನಕ ಅಥವಾ 15 to 20 ಮಿನಿಟ್ಸ್ ಬಿಟ್ಟು ಮುಖನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಸ್ಕಿನ್ ಪಡಿಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಓಟ್ಸ್. ಓಟ್ಸ್ ನಿಮಗೆ ಗೊತ್ತು ಯಾವ ಥರ ಇರುತ್ತೆ ಅಂತ. ಸೊ ಓಟ್ಸು ಒಂದು ಒಳ್ಳೆ ಸ್ಕ್ರಬ್ಬರ್ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಕಾಫಿ ಸ್ಕ್ರಬ್ ಯೂಸ್ ಮಾಡ್ತೀರಾ, ಎಷ್ಟೆಷ್ಟೋ ಸ್ಕ್ರಬ್ಗಳು ಬರುತ್ತೆ ಇವಾಗ ಕೆಮಿಕಲ್ ಬೇಸ್ಡು. ಸೊ ಇದೊಂಥರ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಆ್ಯಸ್ ಎ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ತೀನಿ ಅಂತ ಅಂದರೆ. ಸೊ ನೀವು ಒಂದು 2 ಟೇಬಲ್ ಸ್ಪೂನ್ ಓಟ್ಸ್ ತೊಗೊಂಡು ಅದಕ್ಕೆ ರಾ ಮಿಲ್ಕ್ ಅಥವಾ ಮೊಸರನ್ನ ಬೆರೆಸ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಡೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಎಷ್ಟಾಯಿತು 12 ಟಿಪ್ಸು. ಇಷ್ಟು ನನಗೆ ಗೊತ್ತಿರೋ ಟಿಪ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಹೇಳಿದೆ ನಾನು. ಸೊ ಇದು ನಿಮಗೆ ಕೆಲವೊಂದು ನೆನಪಿರಲ್ಲ ಅಲ್ವಾ ಟಿಪ್ಸು. ಇದು ಎಲ್ಲ ಟಿಪ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಇನ್ ಕೇಸ್ ಫಾಲೋ ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ನೀಟಾಗಿ ನೋಡಿಕೊಂಡು ಫಾಲೋ ಮಾಡ್ಕೋಬೋದು. ಓಕೆನಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಪ್ರಾಬ್ಲಮ್ಸ್ಗೆ ಏನೆಲ್ಲ ಟಿಪ್ಸು ಅಂತ ನಾನು ಹೇಳ್ತೀನಿ ಬನ್ನಿ.